ನಮಸ್ಕಾರ ನಮಸ್ಕಾರ ನಮಸ್ಕಾರ. ಹೊಯ್ಸಳ ದೇವಸ್ಥಾನಗಳನ್ನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ನೋಡಿ ಎಲ್ಲ ಮೆಚ್ಕೋತಾ ಇದ್ದೀರಾ, ಕಮೆಂಟ್ ಮಾಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀರಾ. ತುಂಬ ತುಂಬ ಥ್ಯಾಂಕ್ಸ್ ನಿಮಗೆ. ಈ ವಿಡಿಯೋದಲ್ಲಿ ಕೂಡ ಒಂದು ಹೊಯ್ಸಳ ದೇವಸ್ಥಾನನ ನಿಮಗೆ ಪರಿಚಯ ಮಾಡಿಕೊಡ್ತಾ ಇದ್ದೀನಿ. ಅರಸೀಕೆರೆ ತಾಲೂಕು ಮತ್ತು ಚನ್ನರಾಯಪಟ್ಟಣ ತಾಲೂಕು ಬಾರ್ಡ್ರಲ್ಲಿ ಕುಡುಕುಂದಿ ಅನ್ನೋ ಒಂದು ವಿಶೇಷವಾಗಿರೋ ಹೆಸರು ಇರೋವಂಥ ಒಂದು ಊರಿದೆ, ಕುಡುಕುಂದಿ. ಈ ಗ್ರಾಮ ಹೊಯ್ಸಳರ ಕಾಲಕ್ಕೆ ತುಂಬ ಪ್ರಸಿದ್ಧಿಯಾಗಿತ್ತು. ಈ ಗ್ರಾಮದ ಹೊರಗಡೆ ಈಶಾನ್ಯ ದಿಕ್ಕಿನಲ್ಲಿ ಒಂದು ಚಿಕ್ಕದಾಗಿರೋವಂಥ ಒಂದು ದೇವಸ್ಥಾನ ಇದೆ. ನೀವು ಇಮ್ಯಾಜಿನ್ ಕೂಡ ಮಾಡ್ಕೊಂಡಿರಲ್ಲ, ಅಷ್ಟು ಚೆನ್ನಾಗಿರೋ ಒಂದು ದೇವಸ್ಥಾನ, ಪುಟ್ಟದಾಗಿರೋವಂಥದ್ದು. ಇವತ್ತಿಗೆ ಸ್ವಲ್ಪ ದುಸ್ಥಿತಿನಲ್ಲಿದೆ, ಬಟ್ ನೋಡೋದಕ್ಕೆ ಒಂಥರ ಕ್ಯೂಟಾಗಿ ಚೆನ್ನಾಗಿದೆ ದೇವಸ್ಥಾನ. ಬನ್ನಿ ವಿಡಿಯೋದಲ್ಲ ದೇವಸ್ಥಾನ ಹೇಗಿದೆ ನೋಡಿ. ಇದು ಕುಡುಕುಂದಿ ಗ್ರಾಮ. ಇದು ಅರಸೀಕೆರೆ ತಾಲೂಕು ಚನ್ನರಾಯಪಟ್ಟಣ ತಾಲೂಕು ಬಾರ್ಡ್ರಲ್ಲಿ ಬರುತ್ತೆ. ಈ ಊರಿನ ಪಕ್ಕದಲ್ಲಿ ಚೌಳಗಾಲ ಅಂತಿದೆ, ಬೆಳಗುಲಿ ಅಂತಿದೆ, ಕುಂದೂರು ಅಂತಿದೆ, ಮಂಜೇನಹಳ್ಳಿ ಇದೆ, ಚೊಗಚಗೆರೆ ಇದೆ. ಇಲ್ಲೆಲ್ಲ ಹೊಯ್ಸಳರ ಕಾಲದ ದೇವಸ್ಥಾನಗಳಿದ್ದಾವೆ. ಇದು ಕುಡುಕುಂದಿಯ ಹೊಯ್ಸಳ ದೇವಸ್ಥಾನ. ನೀವು ನೋಡ್ತಾ ಇದ್ದೀರಲ್ಲ, ಇದು ಇಷ್ಟೇ ಚಿಕ್ಕದಾಗಿರೋ ದೇವಸ್ಥಾನ, ಬಟ್ ಸ್ವಲ್ಪ ದುಸ್ಥಿತಿನಲ್ಲಿದೆ. ಕ್ಲೀನ್ ಮಾಡಿ ಇಟ್ಕೊಂಡ್ರೆ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ ದೇವಸ್ಥಾನ ಇದು. ನೋಡಿ ಹತ್ರ ಹೋಗಿ ನೋಡೋಣ. ನೋಡಿ ಇಲ್ಲೊಂದು ಶಾಸನ, ಆಲ್ಮೋಸ್ಟ್ ಎಲ್ಲ ಸೌದೋಗಿದೆ, ಅದರಲ್ಲೇನೋ ಅಕ್ಷರಗಳಿರೋ ಥರನೇ ಅನ್ನಿಸ್ತಾ ಇಲ್ಲ. ಆ ಸ್ಥಿತಿನಲ್ಲಿದೆ ಒಂದು ಶಾಸನ, ದೇವಸ್ಥಾನದ ಇತಿಹಾಸ ಇದ್ದಂತಹ ಒಂದು ಶಾಸನ. ಇಲ್ಲಿ ಕೆಲವು ಕಲ್ಲುಗಳು ಬಿದ್ದಿದ್ದಾವೆ. ಈ ದೇವಸ್ಥಾನ ನೋಡೋಕ್ಕಿಂತ ಮೊದಲು ಅಲ್ಲೇನೋ ಒಂದು ಕಲ್ಲು ಕಾಣಿಸ್ತದೆ, ಅದನ್ನು ನೋಡ್ಕೊಂಡು ಬಂದ್ಬಿಡೋಣ ಏನಿದೆ ಅಂತ. ಇದು ಕಾಲಭೈರವನ ಒಂದು ಮೂರ್ತಿ. ವಂಡರ್ಫುಲ್ ಆಗಿದೆ ಕಾಲಭೈರವನ ಮೂರ್ತಿ. 3 ಅಡಿ ಎತ್ತರ ಇದೆ. ಬಟ್ ಯಾಕೆ ಇಲ್ಲಿ ಹೊರಗಡೆ ತಂದು ಇಟ್ಟಿದ್ದಾರೆ ಗೊತ್ತಿಲ್ಲ. ತುಂಬ ಚೆನ್ನಾಗಿದೆ, ಬಟ್ ಇದ್ರ ಮೇಲೆ ಎಲ್ಲ ಬಳ್ಳಿಗಳು ಬೆಳ್ಕೊತಾ ಇದೆ. ನೋಡಿ ದೇವಸ್ಥಾನ ಹತ್ರ ಹೋಗೋಣ ಯಾವ ಥರ ಇದೆ ಅಂತ. ನೋಡಿ ದೇವಸ್ಥಾನದ ಹೊರಭಾಗದಲ್ಲಿ ಕಂಬಗಳು, ಅಂದರೆ ಹೊರಗಡೆ ಇಲ್ಲೆಲ್ಲ ಗೋಡೆ ಇತ್ತು, ಬಟ್ ಗೋಡೆ ಹೊರಟೋಗಿದೆ. ಈ ಗೋಡೆ ಹೊರಟೋಗಿರೋದ್ರಿಂದ ಇದು ಅಂದರೆ ಓಪನ್ ಮಂಟಪ ಥರ ಕಾಣಿಸ್ತಾ ಇದೆ. ಈಗ ಅದೇ ತೆರೆದ ಮಂಟಪ ಥರ ಇದೆ ಇದು. ಅದಿಲ್ಲದೆ ಇರೋ ಟೈಮಿಗೆ, ಮತ್ತು ಗೋಡೆಗಳಿದ್ದಿದ್ದ ಟೈಮ್ಗೆ ಇಲ್ಲಿಂದ ಎಂಟ್ರೆನ್ಸ್ ಇತ್ತು, ಇಲ್ಲಿಂದ ಒಳಗಡೆಗೆ ಹೋಗ್ಬೇಕಾಗಿತ್ತು. ಬಟ್ ಇದೆಲ್ಲ ಕಲ್ಲುಗಳು ಯಾವ ಥರ ಇದೆ ಅಂತ ನೋಡಿದ್ರೆ ಒಳಗಡೆ ಹೋದರೆ ಭಯ ಆಗುತ್ತೆ, ಏನಪ್ಪ ಇದು ಈ ಥರ ಇದೆ ಕಲ್ಲುಗಳು ಅಂತ. ಬಟ್ ಓಕೆ, ನೀವೇ ನೋಡ್ಕೊಂಬರೋಣ ಒಳಗಡೆ ಯಾವ ಥರ ಇದೆ ಅಂತ. ಈಗ ನೀವು ನೋಡ್ತಾ ಇದ್ದೀವೆಲ್ಲ ಹೊಯ್ಸಳರ ಸಾಮಾನ್ಯ ಶೈಲಿಯ ಕಂಬಗಳು ಸ್ನೇಹಿತರೆ. ನೀವು ನೋಡ್ತಿರಲ್ಲ, ಬರೀ ಒಂದು 4 ಅಡಿ ಎತ್ತರ, ಅದ್ರ ಮೇಲೆ ಒಂದು ತೊಲೆ ಅಷ್ಟೇ. ಅಂದರೆ ನಾವು ನಿಂತ್ಕೊಂಡ್ರೆ ಒಳಭಾಗದಲ್ಲಿ ಅಲ್ಲೇ ಬಗ್ಗಿಸ್ಕೊಂಡು ನಿಂತ್ಕೋಬೇಕು, ಅಷ್ಟು ಚಿಕ್ಕದಾಗಿರುವಂಥ ಕಂಬಗಳು. ಈ ರೀತಿಯ ಹೊಯ್ಸಳ ದೇವಸ್ಥಾನಗಳು ನಮಗೆ ತುಂಬ ಕಡೆ ಕಾಣಿಸುತ್ತೆ. ನೋಡಿ ಇದು ಒಂದು ಅಂಚಲ್ಲಿ ನಿಂತಿದೆ ಈ ಒಂದು ತೊಲೆ. ನೋಡಿ ಇದು ಒಂದು ಕಲ್ಲು. ಸೊ ಇಲ್ಲಿ ಒಂದು ನಂದಿ ಮೂರ್ತಿಯನ್ನು ಕೂಡ ನಾವು ನೋಡಬಹುದು. ಈ ಭಾಗದಲ್ಲಿ ಏನೋ ಒಂದು ಕಲ್ಲಿದೆ, ಸೊ ಆ ಕಡೆಯಿಂದ ಬಂದು ನೋಡೋಣ ಏನಿದೆ ಅಂತ. ಕೆಲವೊಂದು ನಾಗರ ಕಲ್ಲುಗಳು. ಇದೊಂದು ವೀರಗಲ್ಲು, ಬಟ್ ಒಡೆದೋಗಿದೆ. ಇದು ಕೆಳಭಾಗ ಮಾತ್ರ ನಮಗೆ ಕಾಣಿಸ್ತಾ ಇದೆ. ಇಲ್ಲಿ ಗಣಪತಿಯನ್ನು ಕೂಡ ಇಟ್ಟಿದ್ದಾರೆ ಸ್ನೇಹಿತರೆ. ಗಣಪತಿ ನೋಡೋಣ. ತುಂಬ ಚೆನ್ನಾಗಿದೆ ಗಣಪತಿ. ಇಲ್ಲಿ ಗಣಪತಿಯನ್ನು ಕೂಡ ನೋಡ್ಬೋದು ನಾವು. ಗಣಪತಿನ ನೋಡಿಕೊಂಡು ಇಲ್ಲಿ ಗರ್ಭಗುಡಿನಲ್ಲಿ ಏನಿದೆ ಸ್ವಲ್ಪ ಗಮನಿಸೋಣ. ಓಹೋ, ಗರ್ಭಗುಡಿನಲ್ಲಿ ಶಿವಲಿಂಗನೇ ಇಲ್ಲ, ಅದ್ರ ಬದಲಾಗಿ ಬೇರೆ ಏನೋ ಕಲ್ಲು ಮೇಲೆ ಲಿಂಗದ ಥರ ಏನೋ ಮಾಡಿ ಇಟ್ಟಿದ್ದಾರೆ. ಶಿವಲಿಂಗನ ಯಾರೋ ಕದ್ಕೊಂಡು ಹೋಗಿದ್ದಾರೆ ಅನ್ಸುತ್ತೆ, ಗೊತ್ತಿಲ್ಲ. ಇದು ರೂಫ್, ಇದು ಒಳಗಡೆ ಕಲ್ಲುಗಳೆಲ್ಲ ಜರುಗ್ಬಿಟ್ಟಿದ್ದಾವೆ, ಒಳಗಡೆ ಎಲ್ಲ ಬಳ್ಳಿಗಳು ಇಳಿತಾ ಇದ್ದಾವೆ ಅಂತ ಒಂದು ಸ್ಥಿತಿನಲ್ಲಿರೋ ದೇವಸ್ಥಾನ. ಈ ದೇವಸ್ಥಾನದ ಈ ಕಡೆ ನೋಡೋಣ ಹೇಗಿದೆ. ನೋಡಿ ಇದು ದೇವಸ್ಥಾನ ಗರ್ಭಗುಡಿಯ ಮೇಲ್ಭಾಗ. ಇದು ಗರ್ಭಗುಡಿಯ ಮೇಲ್ಭಾಗ ಈ ರೀತಿಯಲ್ಲಿದೆ, ಬಟ್ ತುಂಬಾ ದುಸ್ಥಿತಿನಲ್ಲಿದೆ ಸ್ನೇಹಿತರೆ. ಇದೊಂದು ಹೊಯ್ಸಳ ದೇವಸ್ಥಾನ, ಬಟ್ ಚೆನ್ನಾಗಿ ಇಟ್ಕೊಂಡ್ರೆ ಇದನ್ನೆಲ್ಲ ರಿನೋವೇಷನ್ ಮಾಡಿ ಒಂದು ಒಳ್ಳೆ ದೇವಸ್ಥಾನ ಆಗುತ್ತೆ. ನೋಡಿ ಇಲ್ಲೆಲ್ಲ ಕಣಜದ ಗೂಡು ಕಟ್ಬಿಟ್ಟಿದೆ. ಫ್ರೆಂಡ್ಸ್, ನೀವು ಇಷ್ಟೊತ್ತು ನೋಡಿದ್ದು ಕುಡುಕುಂದಿಯ ಈಶ್ವರನ ದೇವಸ್ಥಾನ. ಹೊಯ್ಸಳರ ಕಾಲದಲ್ಲಿ ನಿರ್ಮಾಣ ಆಗಿ ಇವತ್ತಿಗೆ ಈ ಸ್ಥಿತಿಗೆ ತಲುಪಿರುವಂಥ ಒಂದು ದೇವಸ್ಥಾನ ತುಂಬಾ ಹಾಳಾಗಿದೆ. ಅಂದರೆ ಮೂಲ ದೇವಸ್ಥಾನದ ಬಹಳಷ್ಟು ಕಲ್ಲುಗಳು ಹೊರಟೋಗಿದೆ. ಬಟ್ ಇವಾಗ ಇರೋಷ್ಟು ದೇವಸ್ಥಾನ ಮಾತ್ರ ಉಳಿಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಈ ವಿಡಿಯೋನ ಯಾರಾದರೂ ಇಲಾಖೆಯವರು, ಡಿಪಾರ್ಟ್ಮೆಂಟ್ ಅವರು ನೋಡ್ತಾ ಇದ್ರೆ ದಯವಿಟ್ಟು ಈ ಒಂದು ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡೋಕ್ಕೆ ಮನಸ್ಸು ಮಾಡಿ. ಹಾಗೆ ಧರ್ಮಸ್ಥಳ ಧರ್ಮಸ್ಥಾನ ಟ್ರಸ್ಟ್, ಈ ಊರಿನವರು ಈ ದೇವಸ್ಥಾನನ ಉಳಿಸ್ಕೊಂಡ್ರೆ ಸುಮಾರು 800-900 ವರ್ಷಗಳ ಇತಿಹಾಸವನ್ನು ಉಳಿಸ್ಕೊಂಡಂಗೆ ಆಗುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋನ ಎಲ್ಲರ ಜೊತೆ ಶೇರ್ ಮಾಡಿ, ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿ, ಎಲ್ರಿಗೂ ಗೊತ್ತಾಗಲಿ ಈ ಥರ ಒಂದು ದೇವಸ್ಥಾನ ಇದೆ ಅಂತ. ಹೀಗೆ ನೋಡ್ತಾ ಇರಿ ಜಸ್ಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ನಮಸ್ಕಾರ.